ನನಗೊಂದು ಘಟನೆ ಇದೆ, ಹೇಳ್ಬಿಡ್ತೀನಿ ಅದನ್ನು. ನಮ್ಮ ಅಜ್ಜ ಒಳ್ಳೆ ಮೇಷ್ಟ್ರಾಗಿದ್ದ, ಬಡತನದ ಬೆಂಕಿಯೊಳಗೆ ಬಂದಂಥ ಮನುಷ್ಯ, ಸೆಲ್ಫ್ ಮೇಡ್ ಮ್ಯಾನ್. ಒಂದು ಘಟನೆ ಆಗಿತ್ತು. 61-62ನೇ ಇಸ್ವಿ ಚೀನಾ ದಾಳಿ ಶುರು ಆಯಿತು. ಮೊದಲನೇ ಬಾರಿಗೆ ಭಾರತದಾಗ ರೇಷನ್ ಸಿಸ್ಟಮ್ ಬಂತು. ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಕಾರ್ಡ್ನ ತೊಗೋಬೇಕು. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅವ್ನು ತೊಗೊಂಡು ಹೋಗಂಗಿಲ್ಲ, ತೊಗೊಂಡೋದು ಅರೆಸ್ಟ್ ಮಾಡ್ತೀವಿ ಅಂತಿತ್ತು. ನಮ್ಮ ಪರಿಚಯದ ಹೆಣ್ಮಗಳಿಗೆ ಒಂದು ಹೆರಿಗೆ ಆಗಿದೆ, ಧಾರವಾಡದಿಂದ ಬಾಣಂತಿಗೋಸ್ಕರ ಒಂದು 4 ಕಿಲೋ ಅಕ್ಕಿ ಕಳಿಸ್ಕೊಡ್ತೀರೇನು ಅಂತ. ಅಕ್ಕಿ ತೊಗೊಂಡು ಹೋಗೋದು ಅಪರಾಧ, ಅವಾಗ ತೊಗೊಂಡು ಹೋಗೋದು ಡಿಸ್ಟ್ರಿಕ್ಟಿಂದ. ಅಂತಃಕರಣ ಏನು ಮಾಡೋದು, ನಮಾಜ್ ಸ್ಮಗ್ಲರ್ ಅಲ್ಲಲ್ಲ, ಒಂದು ಜಮಖಾನಿ ಹಾಕಿ ಒಳಗೊಂದು ಅರ್ಬಿ ಹಾಕಿದ, ನಂದು ಅವನದು ಇಬ್ಬರದು ಹಾಕಿ ಒಂದು ಸಣ್ಣ ಚೀಲ 3-4 kg ಅಕ್ಕಿ ಇರಬೇಕು, ಸಣ್ಣ ಸುತ್ತಿ ಹಗ್ಗ ಬಿಗದ. ನಾನು ನಮ್ಮ ಅಜ್ಜ ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ. ನಮ್ಮ ಅಜ್ಜ ಪಕ್ಕ ಉತ್ತರ ಕರ್ನಾಟಕ ಡ್ರೆಸ್ಸು, ಕಚ್ಚಿ ಧೋತ್ರ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ. ಲಘು ನಡಿ ಎಳ್ಕೊಂಡು ಹೋಗ್ತಿದ್ದ. ಯಾಕೆ ಅವಸರ ಮಾಡ್ತಿದ್ದ ಅಂದ್ರೆ, ಯಾರ್ಯಾರು ಪೊಲೀಸ್ ಹಿಡಿದ್ರೆ ಸ್ಟೇಷನ್ನಾಗ ಅಕ್ಕಿ ತಂದಾನವ, ಚಿಕ್ಕರೆ ಏನು ಮಾಡೋದು. ಅಷ್ಟಾಗಿ ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ರು. ತಿರುಗಿ ನೋಡ್ದ, ಒಂದು ಕ್ಷಣದಾಗ ಅಜ್ಜ ಬೆವತ್ ಹೋದ, ಗಾಬರಿ ಆಗ್ಬಿಟ್ಟ. ನಾನು ಜೈಲಿಗೆ ಹಾಕ್ತಾರಪ್ಪ ಇನ್ನು. ಅವ್ನು ಪೊಲೀಸ್ ಅಷ್ಟಕ್ಕೆ ಬಿಡಲಿಲ್ಲ, ಸಾಹೇಬ್ರು ಕೂತಾರು, ಹೋಗ್ರಿ ಅಲ್ಲಿ ಬೆಟ್ಟ ಆಗ್ಬೇಕು ನೀನು. ರೂಮಿಗೆ ಹೋದ್ವಿ, ಯಾರೂ ಇದ್ದಿದ್ದಿಲ್ಲ ಅಲ್ಲಿ. ಆ ಸ್ಟೇಷನ್ ಮಾಸ್ತರ್ ಒದರಿದ್ರು, ಎಲ್ಲಿ ಹೊಂಟ್ರಿ ನೀವು? ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕು ಅವ್ರ ಮನೆಗೆ. ನಾವು ನನಗೆ ಖುಷಿ ಇತ್ತು, ಜೀಪ್ನಾಗ ಹೋಗು, ಸಣ್ಣ ಹುಡುಗ ಭಾಳ ಖುಷಿ ಇತ್ತು. ಅಜ್ಜ ನಾನು ಕೂತ್ವಿ, ಅವನ ಸಮ ಒಟ ಅಂತಿದ್ದ. ಆತು, ತಪ್ಪು ಮಾಡಿದೆ, ದರ್ಬಾರ್ದಾಗಿ ಸಕ್ಕಿ ನಾನು. ದೊಡ್ಡ ಮನೆ ಮುಂದೆ ನಿಂತು ಜೀಪ್, ಒಳಗಿಂದ ಪೊಲೀಸ್ ಬಂದ. ಬರ್ರಿ ಸಾಹೇಬ್ರು ಕರೀತಾರೆ ಒಳಗೆ. ಚೀಲ ಅಲ್ಲೇ ಬಿಟ್ಟ, ಕೈ ಮುಕ್ಕೊಂಡು ಒಳಗೆ ಹೋದ. ಇಲ್ಲಿ 3 ಮಂದಿ ಪೊಲೀಸ್ ಇದ್ದರು, ಆರ್ಡರ್ಲೀಸ್ ಅಂತ ಇರ್ತಿದ್ರು ಮನೆ ಪೊಲೀಸ್ ಒಳಗೆ. 3 ಮಂದಿ ಇದ್ದರು. ನಡು ಒಬ್ಬ ಎತ್ತರದ ಕರಿ ಮನುಷ್ಯ ಇದ್ದ, ಕಪ್ಪು ಮನುಷ್ಯ, ಕಲ್ಲಿ ಮೀಸೆ. ಅವನ ಪಕ್ಕ ಒಬ್ಬ ಚಂದ ಹೆಂಗಸು. ಅಜ್ಜಿಗನಿಸ್ತು ಬಹುಶಃ ಅವನೇ ಪೊಲೀಸ್ ಆಫೀಸರ್ ಇರಬೇಕು ಅಂತ. ಕೈ ಮುಕ್ಕೊಂಡೇ ಹೋದ. ತಪ್ಪಾತ್ರಿ ಸಾಹೇಬ್ರೆ. ಆ ಪೊಲೀಸ್ ಆಫೀಸರು ಏನು ಮಾತಾಡಲಿಲ್ಲ, ಕೆಳಗೆ ಮಲ್ಕೊ ಉದ್ದ ದೀಡ್ ನಮಸ್ಕಾರ ಹಾಕಿ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಯಾರು ಇವರು ಅಂತಾನೆ. ಆ ಪೊಲೀಸರು ಸಾಹೇಬರು ಅಂತಾರೆ. ಹೇಳ್ರಿ ಸಾಹೇಬ್ರ ಅಂದ. ಎದ್ದ ಸಾಹೇಬ್ ಹಿಂಗೆ ಅವನು ಕೈ ಮುಕ್ಕೊಂಡು ನಿಂತಾನೆ, ನಮ್ಮ ಅಜ್ಜನೂ ಕೈ ಮುಕ್ಕೊಂಡು ನಿಂತಾನೆ. ಅಪರಾಧಿ ಇವ. ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ. ಅವ ಬ್ಯಾಡ್ರಿ, ನಾನು ಗುರ್ತು ಹತ್ತೇನ್ರಿ ಸರ್ ಅಂದವ. ನಾನು ರೀ ಸರ್ ಭೀಮಾ ಅಂದ. ಯಾ ಭೀಮಾ? ನಮ್ಮ ಅಜ್ಜ ಕೇಳ್ದ. ನಾನು ರೀ ಸರ್ ಮುರುಗೋಡ ಭೀಮೆ ಸರ್. ನಮ್ಮ ಅಜ್ಜ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಎತ್ತಿ ಪಟಾರನ್ ಕಪಾಳಿಗೆ ಹೊಡೆದ. ಎಲ್ಲ ಮಗನ ಭೀಮೆಯ ಪೊಲೀಸ್ ಆಗಿಯೇನೋ ಅಂದ. ಹೊಡಿಲಿಲ್ಲ, ಇನ್ನೂ ಜೋರಾಗಿ ಕಣ್ಣಾಗ ನೀರು ಸುರಿತಾವ. ಹೊಡೀರಿ ಸರ್, ನಿಮ್ಮಿಂದ ದೇಹ ಆದದ್ದು ಸರ್, ಮನುಷ್ಯ ಆದದ್ದು ಸರ್. ನಾನು ಸರ್, ನಮ್ಮನ್ನು ಯಾರೂ ಮುಟ್ಸ್ಕೋತಿರ್ಲಿಲ್ಲ ಊರಾಗ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ, ಹುಡುಗ ಶಾಣೆ ಇದ್ದಾನೆ ಬಿಡಿಸ್ಬೇಡ್ರಿ ಸಾಲಿ ಅಂತ ಇಟ್ಕೊಂಡ್ರಿ, ಮನೆಯಾಗ ಇಟ್ಕೊಂಡು ಕಲಿಸಿದ್ರಿ, ನೆನಪದ್ರಿ ಸರ್. 7ನೇ ಆದಮೇಲೆ ಸಾಲಿ ಇರಲಿಲ್ಲ, ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಹಾಕಿ ಕಳಿಸಿದ್ದು ನೆನಪದ್ರಿ ಸರ್ ಅಂತ ಹೇಳಿ ಕೈ ಮುಗಿದ. ಅಜ್ಜ ಅವನು ಅಪ್ಕೊಂಡ. ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು. ಮಾಸ್ತರ, ನಾನು ಸ್ಟೇಷನ್ನಾಗ ನೋಡಿದ್ರೆ ಹೌದಲ್ಲ ನೀವು ಅಲ್ಲಿ? ಭೀಮೆ ಕೇಳ್ದು, ಅವಾಗ ಯಾಕೆ ಮಾತಾಡ್ಸ್ತಿಲ್ಲ ಭೀಮನ ಅಂತ ಕೇಳ್ದ ಅಜ್ಜ. ಹೆಂಗೆ ಮಾತಾಡ್ಸ್ಲಿ ಸರ್ ಅಂತ. ನಾವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಕಾಲಾಗ ಬೂಟಿದ್ದು, ನಿಮ್ಮ ಕಾಲು ಹಿಡ್ಕೋಬೇಕು. ನಾನು ಹೆಂಡ್ತಿಗೆ ಹೇಳ್ದ, ದಿನ ದೇವರು ಅಂತ ಪೂಜೆ ಮಾಡ್ತೀಯಲ್ಲ, ಅವ್ರ ದೇವ್ರು ನನ್ನ ಕಾಲು ಹಿಡ್ಕೋರ್ದು ಅಂತ. ಇಬ್ಬರು ಕೂಡ ನಮಸ್ಕಾರ ಮಾಡಿದರು. ಸರ್, ಖರೆ ಹೇಳ್ತೀನಿ ಸರ್, ನಾನು ಮೈ ಮೇಲಿನ ಚರ್ಮ ಸುಲಿದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಮಾತು ನನ್ನ ಕಿವ್ಯಾಗ ಗಟ್ಟಿ ಕೂತ್ಬಿಟ್ರದು. ಶಿಕ್ಷಕ ಆದ್ರೆ ಹಂಗಾಗಬೇಕು.